ಇದೇ ತರ ವದಂತಿ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ಕೂಡ ಜನ ಬಂದು ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ. ಸಿರಿವಾರದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ಬಾಟ್ಲಿ ಕ್ಯಾನ್ ಎಲ್ಲ ಹಿಡ್ಕೊಂಡು ಬಂದು ನಿಂತಿದ್ದಾರೆ. ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ವಾಹನಗಳು ಕ್ಯೂ ಹಚ್ಚಿದ್ದಾರೆ. ರಾಯಚೂರಿನಲ್ಲೂ ಕೂಡ ಇದೇ ರೀತಿ ವದಂತಿ ಹಬ್ಬಿಸಲಾಗ್ತಾ ಇದೆ. ಪೆಟ್ರೋಲ್ ಸಿಗೋದಿಲ್ಲ ಅನ್ನುವಂತಹ ವದಂತಿ. ಹಾಗಾಗಿ ಜನ ಕ್ಯೂನಲ್ಲಿ ಬಂದು ನಿಂತು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ನೋಡಿ, ಇದು ರಾಯಚೂರಿನ ದೃಶ್ಯ. ಅದೆಷ್ಟು ಜನ ಬಂದು ಬೆಳಬೆಳಗ್ಗೆ ಯಾವ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಅಂತ ಪೆಟ್ರೋಲ್ ಬಂಕ್ ಓನರ್ಸ್ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಪೆಟ್ರೋಲ್ ಇದೆ, ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಇದೆ, ಎಲ್ಲೂ ಕೂಡ ಶಾರ್ಟೇಜ್ ಇಲ್ಲ, ಯಾಕೆ ಹಿಂಗ್ ಮುಗಿಬೀಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಜನ ಬಾಟ್ಲು ಕ್ಯಾನು ಹಿಡ್ಕೊಂಡು ಬಂದು 2 ವೀಲರ್ 4 ವೀಲರ್ಸ್ ತಗೊಂಡ್ಬಂದು ಪೆಟ್ರೋಲ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತಾರೆ. ಯಾರೂ ಇದನ್ನೆಲ್ಲ ಖಚಿತಪಡಿಸಿಲ್ಲ. ಪೆಟ್ರೋಲ್ಗೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಆದ್ರೂ ಕೂಡ ಯಾರೋ ಒಂದಷ್ಟು ಮಂದಿ ಈ ರೀತಿ ವದಂತಿ ಹಬ್ಬಿಸಿ ಜನರು ಪ್ಯಾನಿಕ್ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಬೆಳಬೆಳಗ್ಗೆ ಪೆಟ್ರೋಲ್ಗಾಗಿ ತತ್ವಾರ ಅಂತ ಸುದ್ದಿ ಹಬ್ಬಿಸಿ, ಸುಳ್ಳು ಸುದ್ದಿ ಹಬ್ಬಿಸಿ ಜನ ಯಾವ ರೀತಿನಲ್ಲಿ ನಿನ್ನೆ ರಾತ್ರಿಯಿಂದಾನೇ ಬೆಳಗಾವಿಯಲ್ಲಿ ಜನ ಈ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಬಂದು ಮುಗಿಬೀಳ್ತಾ ಇದ್ದಾರೆ. ರಾಯಚೂರು ಸಿರಿವಾರ ಅಲ್ಲಿ ಕೂಡ ಇದೇ ರೀತಿ ಜನ ಬಂದು ಮುಗಿಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ನಲ್ಲಿ ಯಾವ ರೀತಿ ಪೆಟ್ರೋಲ್ ಬಂಕ್ಗೆ ಜನ ಮುಗಿಬೀಳ್ತಾ ಇದ್ದಾರೆ ನೋಡ್ತಾ ಇದ್ರಿ. ಪೆಟ್ರೋಲ್ ಶಾರ್ಟೇಜ್ ಇಲ್ಲ ಎಲ್ಲೂ ಕೂಡ. ಎಲ್ಲಾ ಕಡೆ ಪೆಟ್ರೋಲ್ ಸರಿಯಾಗಿ ಸಿಗ್ತಾ ಇದೆ, ಬೇಕಾದಷ್ಟು. ಮತ್ತೆ ನಮ್ಮ ಹತ್ರ ಭಾರತದಲ್ಲಿ ಪೆಟ್ರೋಲ್ ಸ್ಟೋರೇಜ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಸ್ವತಃ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ. ನಮ್ಗೇನು ಸಮಸ್ಯೆ ಇಲ್ಲ ಪೆಟ್ರೋಲ್ದು ಅಂತ. ಆದ್ರೂ ಕೂಡ ಒಂದಷ್ಟು ವದಂತಿಗಳಿಗೆ ಕಿವಿಗೊಟ್ಟು ಜನ ಈ ರೀತಿ ಬಂದು ಮುಗಿಬಿದ್ದು ಪೆಟ್ರೋಲ್ ಕೊಂಡ್ಕೊತಾ ಇದ್ದಾರೆ. ಇದೇ ತರ ವದಂತಿ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ಕೂಡ ಜನ ಬಂದು ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ. ಸಿರಿವಾರದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ಬಾಟ್ಲಿ ಕ್ಯಾನ್ ಎಲ್ಲ ಹಿಡ್ಕೊಂಡು ಬಂದು ನಿಂತಿದ್ದಾರೆ. ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ವಾಹನಗಳು ಕ್ಯೂ ಹಚ್ಚಿದ್ದಾರೆ. ರಾಯಚೂರಿನಲ್ಲೂ ಕೂಡ ಇದೇ ರೀತಿ ವದಂತಿ ಹಬ್ಬಿಸಲಾಗ್ತಾ ಇದೆ. ಪೆಟ್ರೋಲ್ ಸಿಗೋದಿಲ್ಲ ಅನ್ನುವಂತಹ ವದಂತಿ. ಹಾಗಾಗಿ ಜನ ಕ್ಯೂನಲ್ಲಿ ಬಂದು ನಿಂತು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ. ನೋಡಿ, ಇದು ರಾಯಚೂರಿನ ದೃಶ್ಯ. ಅದೆಷ್ಟು ಜನ ಬಂದು ಬೆಳಬೆಳಗ್ಗೆ ಯಾವ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಅಂತ ಪೆಟ್ರೋಲ್ ಬಂಕ್ ಓನರ್ಸ್ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಪೆಟ್ರೋಲ್ ಇದೆ, ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಇದೆ, ಎಲ್ಲೂ ಕೂಡ ಶಾರ್ಟೇಜ್ ಇಲ್ಲ, ಯಾಕೆ ಹಿಂಗ್ ಮುಗಿಬೀಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಜನ ಬಾಟ್ಲು ಕ್ಯಾನು ಹಿಡ್ಕೊಂಡು ಬಂದು 2 ವೀಲರ್ 4 ವೀಲರ್ಸ್ ತಗೊಂಡ್ಬಂದು ಪೆಟ್ರೋಲ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತಾರೆ. ಯಾರೂ ಇದನ್ನೆಲ್ಲ ಖಚಿತಪಡಿಸಿಲ್ಲ. ಪೆಟ್ರೋಲ್ಗೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಆದ್ರೂ ಕೂಡ ಯಾರೋ ಒಂದಷ್ಟು ಮಂದಿ ಈ ರೀತಿ ವದಂತಿ ಹಬ್ಬಿಸಿ ಜನರು ಪ್ಯಾನಿಕ್ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಬೆಳಬೆಳಗ್ಗೆ ಪೆಟ್ರೋಲ್ಗಾಗಿ ತತ್ವಾರ ಅಂತ ಸುದ್ದಿ ಹಬ್ಬಿಸಿ, ಸುಳ್ಳು ಸುದ್ದಿ ಹಬ್ಬಿಸಿ ಜನ ಯಾವ ರೀತಿನಲ್ಲಿ ನಿನ್ನೆ ರಾತ್ರಿಯಿಂದಾನೇ ಬೆಳಗಾವಿಯಲ್ಲಿ ಜನ ಈ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಬಂದು ಮುಗಿಬೀಳ್ತಾ ಇದ್ದಾರೆ. ರಾಯಚೂರು ಸಿರಿವಾರ ಅಲ್ಲಿ ಕೂಡ ಇದೇ ರೀತಿ ಜನ ಬಂದು ಮುಗಿಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ನಲ್ಲಿ ಯಾವ ರೀತಿ ಪೆಟ್ರೋಲ್ ಬಂಕ್ಗೆ ಜನ ಮುಗಿಬೀಳ್ತಾ ಇದ್ದಾರೆ ನೋಡ್ತಾ ಇದ್ರಿ. ಪೆಟ್ರೋಲ್ ಶಾರ್ಟೇಜ್ ಇಲ್ಲ ಎಲ್ಲೂ ಕೂಡ. ಎಲ್ಲಾ ಕಡೆ ಪೆಟ್ರೋಲ್ ಸರಿಯಾಗಿ ಸಿಗ್ತಾ ಇದೆ, ಬೇಕಾದಷ್ಟು. ಮತ್ತೆ ನಮ್ಮ ಹತ್ರ ಭಾರತದಲ್ಲಿ ಪೆಟ್ರೋಲ್ ಸ್ಟೋರೇಜ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಸ್ವತಃ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ. ನಮ್ಗೇನು ಸಮಸ್ಯೆ ಇಲ್ಲ ಪೆಟ್ರೋಲ್ದು ಅಂತ. ಆದ್ರೂ ಕೂಡ ಒಂದಷ್ಟು ವದಂತಿಗಳಿಗೆ ಕಿವಿಗೊಟ್ಟು ಜನ ಈ ರೀತಿ ಬಂದು ಮುಗಿಬಿದ್ದು ಪೆಟ್ರೋಲ್ ಕೊಂಡ್ಕೊತಾ ಇದ್ದಾರೆ. ಇದೇ ತರ ವದಂತಿ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ಕೂಡ ಜನ ಬಂದು ಬಂಕ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ. ಸಿರಿವಾರದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ಬಾಟ್ಲಿ ಕ್ಯಾನ್ ಎಲ್ಲ ಹಿಡ್ಕೊಂಡು ಬಂದು ನಿಂತಿದ್ದಾರೆ. ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ವಾಹನಗಳು ಕ್ಯೂ ಹಚ್ಚಿದ್ದಾರೆ. ರಾಯಚೂರಿನಲ್ಲೂ ಕೂಡ ಇದೇ ರೀತಿ ವದಂತಿ ಹಬ್ಬಿಸಲಾಗ್ತಾ ಇದೆ. ಪೆಟ್ರೋಲ್ ಸಿಗೋದಿಲ್ಲ ಅನ್ನುವಂತಹ ವದಂತಿ. ಹಾಗಾಗಿ ಜನ ಕ್ಯೂನಲ್ಲಿ ಬಂದು ನಿಂತು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ.
ನೋಡಿ, ಇದು ರಾಯಚೂರಿನ ದೃಶ್ಯ. ಅದೆಷ್ಟು ಜನ ಬಂದು ಬೆಳಬೆಳಗ್ಗೆ ಯಾವ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಪೆಟ್ರೋಲ್ ಬಂಕ್ ಓನರ್ಸ್ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಪೆಟ್ರೋಲ್ ಇದೆ, ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಇದೆ, ಎಲ್ಲೂ ಕೂಡ ಶಾರ್ಟೇಜ್ ಇಲ್ಲ, ಯಾಕೆ ಹಿಂಗ್ ಮುಗಿ ಬೀಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಜನ ಬಾಟ್ಲು ಕ್ಯಾನು ಹಿಡ್ಕೊಂಡು ಬಂದು 2 ವೀಲರ್ 4 ವೀಲರ್ಸ್ ತಗೊಂಡ್ಬಂದು ಪೆಟ್ರೋಲ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತಾರೆ. ಯಾರೂ ಇದನ್ನೆಲ್ಲ ಖಚಿತಪಡಿಸಿಲ್ಲ. ಪೆಟ್ರೋಲ್ಗೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಆದ್ರೂ ಕೂಡ ಯಾರೋ ಒಂದಷ್ಟು ಮಂದಿ ಈ ರೀತಿ ವದಂತಿ ಹಬ್ಬಿಸಿ ಜನರು ಪ್ಯಾನಿಕ್ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಬೆಳಬೆಳಗ್ಗೆ ಪೆಟ್ರೋಲ್ಗಾಗಿ ತತ್ವಾರ ಅಂತ ಸುದ್ದಿ ಹಬ್ಬಿಸಿ, ಸುಳ್ಳು ಸುದ್ದಿ ಹಬ್ಬಿಸಿ ಜನ ಯಾವ ರೀತಿನಲ್ಲಿ ನಿನ್ನೆ ರಾತ್ರಿಯಿಂದನೇ ಬೆಳಗಾವಿಯಲ್ಲಿ ಜನ ಈ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಬಂದು ಮುಗಿ ಬೀಳ್ತಾ ಇದ್ದಾರೆ. ರಾಯಚೂರು ಸಿರಿವಾರ ಅಲ್ಲಿ ಕೂಡ ಇದೇ ರೀತಿ ಜನ ಬಂದು ಮುಗಿ ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ ನಲ್ಲಿ ಯಾವ ರೀತಿ ಪೆಟ್ರೋಲ್ ಬಂಕ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ ನೋಡ್ತಾ ಇದ್ರಿ. ಪೆಟ್ರೋಲ್ ಶಾರ್ಟೇಜ್ ಇಲ್ಲ ಎಲ್ಲೂ ಕೂಡ. ಎಲ್ಲಾ ಕಡೆ ಪೆಟ್ರೋಲ್ ಸರಿಯಾಗಿ ಸಿಗ್ತಾ ಇದೆ, ಬೇಕಾದಷ್ಟು. ಮತ್ತೆ ನಮ್ಮ ಹತ್ರ ಭಾರತದಲ್ಲಿ ಪೆಟ್ರೋಲ್ ಸ್ಟೋರೇಜ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಸ್ವತಃ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ. ನಮ್ಗೇನು ಸಮಸ್ಯೆ ಇಲ್ಲ ಪೆಟ್ರೋಲ್ದು ಅಂತ. ಆದ್ರೂ ಕೂಡ ಒಂದಷ್ಟು ವದಂತಿಗಳಿಗೆ ಕಿವಿಗೊಟ್ಟು ಜನ ಈ ರೀತಿ ಬಂದು ಮುಗಿಬಿದ್ದು ಪೆಟ್ರೋಲ್ ಕೊಂಡ್ಕೊತಾ ಇದ್ದಾರೆ. ಇದೇ ತರ ವದಂತಿ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ಕೂಡ ಜನ ಬಂದು ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಸಿರಿವಾರದ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸರತಿ ಸಾಲಿನಲ್ಲಿ ಬಾಟ್ಲಿ ಕ್ಯಾನ್ ಎಲ್ಲ ಹಿಡ್ಕೊಂಡು ಬಂದು ನಿಂತಿದ್ದಾರೆ. ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ವಾಹನಗಳು ಕ್ಯೂ ಹಚ್ಚಿದ್ದಾರೆ. ರಾಯಚೂರಿನಲ್ಲೂ ಕೂಡ ಇದೇ ರೀತಿ ವದಂತಿ ಹಬ್ಬಿಸಲಾಗ್ತಾ ಇದೆ. ಪೆಟ್ರೋಲ್ ಸಿಗೋದಿಲ್ಲ ಅನ್ನುವಂತಹ ವದಂತಿ. ಹಾಗಾಗಿ ಜನ ಕ್ಯೂನಲ್ಲಿ ಬಂದು ನಿಂತು ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ನೋಡಿ, ಇದು ರಾಯಚೂರಿನ ದೃಶ್ಯ. ಅದೆಷ್ಟು ಜನ ಬಂದು ಬೆಳಬೆಳಗ್ಗೆ ಯಾವ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ ಅಂತ ಪೆಟ್ರೋಲ್ ಬಂಕ್ ಓನರ್ಸ್ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಪೆಟ್ರೋಲ್ ಇದೆ, ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಇದೆ, ಎಲ್ಲೂ ಕೂಡ ಶಾರ್ಟೇಜ್ ಇಲ್ಲ, ಯಾಕೆ ಹಿಂಗ್ ಮುಗಿ ಬೀಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಜನ ಬಾಟ್ಲು ಕ್ಯಾನು ಹಿಡ್ಕೊಂಡು ಬಂದು 2 ವೀಲರ್ 4 ವೀಲರ್ಸ್ ತಗೊಂಡ್ಬಂದು ಪೆಟ್ರೋಲ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತಾರೆ. ಯಾರೂ ಇದನ್ನೆಲ್ಲ ಖಚಿತಪಡಿಸಿಲ್ಲ. ಪೆಟ್ರೋಲ್ಗೆ ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಆದ್ರೂ ಕೂಡ ಯಾರೋ ಒಂದಷ್ಟು ಮಂದಿ ಈ ರೀತಿ ವದಂತಿ ಹಬ್ಬಿಸಿ ಜನರು ಪ್ಯಾನಿಕ್ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಸೊ ಬೆಳಬೆಳಗ್ಗೆ ಪೆಟ್ರೋಲ್ಗಾಗಿ ತತ್ವಾರ ಅಂತ ಸುದ್ದಿ ಹಬ್ಬಿಸಿ, ಸುಳ್ಳು ಸುದ್ದಿ ಹಬ್ಬಿಸಿ ಜನ ಯಾವ ರೀತಿನಲ್ಲಿ ನಿನ್ನೆ ರಾತ್ರಿಯಿಂದನೇ ಬೆಳಗಾವಿಯಲ್ಲಿ ಜನ ಈ ರೀತಿ ಪೆಟ್ರೋಲ್ ಬಂಕ್ಗಳಿಗೆ ಬಂದು ಮುಗಿ ಬೀಳ್ತಾ ಇದ್ದಾರೆ. ರಾಯಚೂರು ಸಿರಿವಾರ ಅಲ್ಲಿ ಕೂಡ ಇದೇ ರೀತಿ ಜನ ಬಂದು ಮುಗಿ ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯ ಕೊಲ್ಲಾಪುರ ಸರ್ಕಲ್ ನಲ್ಲಿ ಯಾವ ರೀತಿ ಪೆಟ್ರೋಲ್ ಬಂಕ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ ನೋಡ್ತಾ ಇದ್ರಿ. ಪೆಟ್ರೋಲ್ ಶಾರ್ಟೇಜ್ ಇಲ್ಲ ಎಲ್ಲೂ ಕೂಡ. ಎಲ್ಲಾ ಕಡೆ ಪೆಟ್ರೋಲ್ ಸರಿಯಾಗಿ ಸಿಗ್ತಾ ಇದೆ, ಬೇಕಾದಷ್ಟು. ಮತ್ತೆ ನಮ್ಮ ಹತ್ರ ಭಾರತದಲ್ಲಿ ಪೆಟ್ರೋಲ್ ಸ್ಟೋರೇಜ್ ಕೆಪಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಸ್ವತಃ ಪ್ರಧಾನಿ ಮೋದಿ ಅವರೇ ಹೇಳಿದ್ದಾರೆ. ನಮ್ಗೇನು ಸಮಸ್ಯೆ ಇಲ್ಲ ಪೆಟ್ರೋಲ್ದು ಅಂತ. ಆದ್ರೂ ಕೂಡ ಒಂದಷ್ಟು ವದಂತಿಗಳಿಗೆ ಕಿವಿಗೊಟ್ಟು ಜನ ಈ ರೀತಿ ಬಂದು ಮುಗಿಬಿದ್ದು ಪೆಟ್ರೋಲ್ ಕೊಂಡ್ಕೊತಾ ಇದ್ದಾರೆ.